ಪ್ರಚಾರ ಸಮಿತಿ ಅಧ್ಯಕ್ಷ ಸ್ಥಾನಕ್ಕೆ ಇಲ್ಲ ನೋಡಿ, ನಮಗೆ ಯಾವುದು ಅಧ್ಯಕ್ಷ ಸ್ಥಾನ ಕೊಟ್ಟರಾಯ್ತು ಬಿಟ್ಟರಾಯ್ತು, ನಾವು ಅಧ್ಯಕ್ಷ ಅಂತೆ ನಾವು ಕೆಲಸ ಮಾಡ್ತೀವಿ. ಪ್ರಚಾರ ಸಮಿತಿ ಅಧ್ಯಕ್ಷ ಅಂತ ತಿಳಿದೇ ನಾವು ಕೆಲಸ ಮಾಡ್ತೀವಿ. ನಮ್ಗೆ ಯಾವುದೇ ಹುದ್ದೆ ಬಗ್ಗೆ ಆಸೆನೂ ಇಲ್ಲ, ಅದ್ರ ಬಗ್ಗೆ ಕೊಟ್ಟರೆ ಕೆಲಸ ಮಾಡಬೇಕಂತ ನಮ್ಮಲ್ಲಿ ಇಲ್ಲ ಮುಂಚೆಯಿಂದ. ಈಗ ಶಿಗ್ಗಾವಿಯಲ್ಲಿ ನಮ್ಗೆ ಯಾವುದೋ ಹೆಸರು ಇಲ್ಲ ಲಿಸ್ಟ್ನಲ್ಲಿ, ಆಮ್ಯಾಗ ಅಲ್ಲೂ ಕೂಡ ಇಲ್ಲ. ಇಲ್ಲಿ ಬಾಗಲಕೋಟೆ ಲೀಡ್ರ್ ಇದ್ದವರು ತಿಮ್ಮಾಪುರ ಅವರು ಉಸ್ತುವಾರಿ ಇಲ್ಲ, ಅದು ನಮ್ಮ ಉಸ್ತುವಾರಿ ಅಲ್ಲ. ನಮ್ಮ ಕೆಲಸ ನಾವು ಮಾಡಿದ್ವಿ ಅಷ್ಟೇ, ಅದೇನು ಹುದ್ದೆನ ಕೊಡಬೇಕಂತ ಹೇಳಿದ್ದಾರೆ. ಇಲ್ಲ, ನಾವು ಇಲ್ಲದೇ ಕೆಲಸ ಮಾಡ್ತೀವಿ, ಅದೇನು ನಮಗೇನು ಹುದ್ದೆನೇ ಬೇಕಂತ ಇಲ್ಲ. ಈಗ ಮಂತ್ರಿ ಕೊಟ್ಟಾರೆ ಇಷ್ಟೊಂದು ಮತ್ತೆ ನಾವು ಅವರಿಗೆ ವಾಪಸ್ ರಿಟರ್ನ್ ಪಾರ್ಟಿಗೆ ಕೊಡಬೇಕಲ್ಲ, ಅದೇ ರೀತಿ ಕೆಲಸ ಮಾಡ್ತಾಯಿದ್ದೀವಿ. ಓಕೆ, ಡಿಮಾಂಡ್ ಮಾಡಿದ್ದೀವಿ, ಲಾಸ್ಟು ಮಾಡಿದ್ದೀವಿ, ಕೊಟ್ಟಿಲ್ಲ, ಹಿಂದೂ ಮಾಡಿದ್ದೀವಿ, ಕೊಡಬೇಕಂತ ನಾವು ಪ್ಲ್ಯಾನ್ ಮಾಡ್ತಾಯಿದ್ದೀವಿ, ಒತ್ತಡ ಮಾಡ್ತಾಯಿದ್ದೀವಿ. ಸರ್ಕಾರ ಗಮನಕ್ಕೆ ತಂದಿದ್ದೀವಿ, ನಮ್ಮ ಪಕ್ಷದ ವರಿಷ್ಠರಿಗೆ ಕೊಡಬೇಕಂತ. ಹೇಳ್ರಿ. ಸಿದ್ದರಾಮಯ್ಯ ರಿಯಾಕ್ಟ್ ಮಾಡಿದ್ದಾರೆ, ಮೊನ್ನೆ ಟ್ವೀಟ್ ಕೂಡ ಮಾಡಿದ್ದಾರೆ. ನಾನು ಜನರ ಹೃದಯ ಸಿಂಹಾಸನದಲ್ಲಿದ್ದೀನಿ, ಸೊ ಹಾಗಾಗಿ ಅದು ಹೇಳಿದ್ದು ಕರೆಕ್ಟ್, ರಿಯಾಕ್ಟ್ ಮಾಡಿದ್ದಾರೆ. ಅದು ಹೇಳಿದ್ದು ಕರೆಕ್ಟ್, ಅದರಲ್ಲಿ ತಪ್ಪೇನಿಲ್ಲ. ಪವರು ಯಾವಾಗ ಬೇಕಾಗಿ ಇಳಿತೈತೆ, ಜನರ ಆಶೀರ್ವಾದ ಕೊನೆವರೆಗೆ ಇರ್ತೈತೆ. ಜನರು ಎಲ್ಲಿವರೆಗೆ ಇರ್ತೈತಿ ಅವ್ರು ಹೇಳಿದೀಗ ಅವ್ರು ಮೈಸೂರಾಗಿ ಕೂತೇನೋ ಆ್ಯಕ್ಟ್ ಮಾಡ್ಬೋದು, ಬೆಂಗಳೂರಾಗಿ ಬರಬೇಕಂತ ಅವಶ್ಯಕತೆ ಇಲ್ಲ. ಜನರ ಸಂಪರ್ಕ ಎಲ್ಲಿವರೆಗೆ ಇರ್ತೈತೆ ಅಲ್ಲಿವರೆಗೆ ರಾಜಕೀಯದಲ್ಲಿ ಅವ್ರಿಗೆ ಲೀಡರ್ ಅಂತ ಕರಿತೀವಿ ನಾವು. ಎಲ್ಲೋ ಒಂದು ಕಡೆ ಅಸಮಾಧಾನವನ್ನು ಹೊರಹಾಕಿದ್ರು ಅಂತ ಅನ್ನಿಸ್ತಾ ಇಲ್ಲ ಸರ್? ಇಲ್ಲ, ಅವರ ಟ್ವೀಟನ್ನು ಗಮನಿಸ್ತಾರೆ. ಹಂಗೇನಿಲ್ಲ, ಹೇಳಿದ್ರೆ ಅದು ಅವರು ಮತ್ತೀಗ ಕಾರ್ಯಕರ್ತರಿಗೆ ಸಮಾಧಾನ ಮಾಡಬೇಕಲ್ಲ. ಈಗ ಕಾರ್ಯಕರ್ತರಿಗೆ ಹೇಳಬೇಕಲ್ಲ ನಾವು, ಪಾರ್ಟಿ ನನ್ನನ್ನು ಸ್ಥಾನದಲ್ಲಿ ಬೇರೆಯವ್ರಿಗೆ ಸಿ ಎಂ ಮಾಡಿದೆ, ಆದರೆ ಸಿ ಎಂ ಶಾಶ್ವತ ಅಲ್ಲ. ಜನರ ಹೌದು ಕರೆಕ್ಟ್, ಇಂದಕ್ಲೇನೋ ಅವರು ಹೇಳಿದಾರೆ, ನಾವು ಹೇಳಿದ್ದೀವಿ. ಸಿ ಎಂ ಸಾಕಷ್ಟು ಸಿದ್ದರಾಮಯ್ಯ ಭಾಷೆನ ಹೇಳಿದ್ದಾರೆ, ಅಧಿಕಾರ ಶಾಶ್ವತ ಅಲ್ಲ ಅಂತ. ಸೊ ಹೀಗಾಗಿ ಜನರ ಬೆಂಬಲ ರಾಜಕೀಯದಲ್ಲಿ ಭಾಳ ದೊಡ್ಡ ಶಾಶ್ವತ, ಅದೇ ಶಾಶ್ವತ. ಹಾಗಾಗಿ ಕೇವಲ ಈ ಕುಡಿ ನೀರು ಈ ಪರಿಸ್ಥಿತಿ ಎದುರಿಸಲಿಕ್ಕೆ ಏನೇನು ಪ್ರಿಕಾಷನ್ ತೊಗೋಬೇಕು ಅಷ್ಟಕ್ಕೆ ಮಾತ್ರ ಇದು ಸೀಮಿತವಾಗಿರುವಂಥ ಅಧಿಕಾರ ಅಷ್ಟೇ. ಯಾವುದ್ರೆ ಅದು ಗೊತ್ತಿಲ್ಲ, ಅದು ಯಾವಾಗ ಆಗ್ತದೆ. ಆದರೂ ಕೂಡ ನಮಗೆ ಈಗ ಉಸ್ತುವಾರಿ ನಿಮಿಷದರ ಜಿಲ್ಲೆಗೆ ಹೋಗಿ ಮೀಟಿಂಗ್ ಮಾಡ್ತೀವಿ. ಕುಡಿಯೋ ನೀರಿನ ಸಮಸ್ಯೆ, ಜಾನುವಾರುಗಳಿಗೆ ಸಮಸ್ಯೆ, ಅಲ್ಲಿ ಉದ್ಯೋಗ ಅವಕಾಶ, ಉದ್ಯೋಗ ಸೃಷ್ಟಿ ಏನೇನೋ ರಿಲೇಟೆಡ್ ಇದೆ, ಮಾತಾಡ್ಕೊಂಡು ಬರ್ತೀವಿ ಹೋಗಿ ಅಲ್ಲಿ ಜಿಲ್ಲೆಗೆ. ಆಗ್ತದೆ. ಡಬಲ್ ಸ್ಟ್ಯಾಂಡ್ ಇಲ್ಲ, ನಮ್ಮದು ಹಕ್ಕೆ ನಾವು 100% ಕೊಡಬೇಕು ಅನ್ನೋದು ನಮ್ಮ ವಾದ. ಹಣವನ್ನು 100% ಕೊಡಬೇಕು ಅನ್ನೋದು ಒಂದು ವಾದ. ಆದರೂ ಜನಕ್ಕೆ ತೊಂದರೆ ಆಗಬಾರ್ದು ಅನ್ನೋ ಪ್ಯಾರಲ್ ಆಗಿ ಅದಕ್ಕೆ ಸರ್ಕಾರ ಕೂಡ ದುಡ್ಡು ಕೊಡ್ತಾ ಇದೆ. ಎರಡೂ ಇಟ್ಟಿದ್ದೀವಿ, ಇಲ್ಲಂದರೆ ಅಷ್ಟು ಜನಕ್ಕೆ ಉದ್ಯೋಗದಿಂದ ಮುಕ್ತ ಆಗ್ತಾರೆ, ಅವ್ರಿಗೆ ಆರ್ಥಿಕ ಹೊಣೆ ಆಗ್ತಾ ಅನ್ನೋ ಕಾರಣಕ್ಕಾಗಿ ಗೌರ್ಮೆಂಟ್ ಅವ್ರಿಗೆ ಸಪೋರ್ಟ್ ಮಾಡ್ತಾಯಿದೆ. ಆದರೆ ಇನ್ನೊಂದು ಕಡೆ ನಮ್ಮದು ವಾದ ಇದ್ದೇ ಇದೆ, 100ಕ್ಕೆ 100% ಹಿಂದೆ ಇದ್ದಂಗೆ ಜಾರಿ ಮಾಡಬೇಕಂತ ಕರ್ನಾಟಕ ಸರ್ಕಾರದ ನಿಲುವು. ಅದೇ 40% ನಾವು ಕೊಡಬೇಕು. ಇಲ್ಲ, ಕೊಡ್ತಾರೆ. ಕೆಲವರು ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಆಗೋಲ್ಲ, ಉಳಿತಿದ್ರೆ 5 to 10% ಒಂದು ಸರಿ ಕೆಲಸ ಆಗೋಲ್ಲ, ಉಳಿದಿದ್ದಲ್ಲಿ ಆಲ್ಮೋಸ್ಟ್ 5,000 ಕೋಟಿ 10,000 ಕೋಟಿವರೆಗೆ ಸೇವಿಂಗ್ ಆಗ್ತದೆ. ಸೇವಿಂಗ್ನಲ್ಲಿ ಅಡ್ಜಸ್ಟ್ ಮಾಡ್ಬೋದು. ಸರ್ಕಾರಕ್ಕೆ ಅಡ್ಜಸ್ಟ್ ಮಾಡೋದೇನೋ ಹೊಸದೇನಲ್ಲ, ಮಾಡೇ ಮಾಡ್ತಾರೆ. ಅಲ್ಲ, ನಮ್ಮದು ಕೆಲವು ಇಲಾಖೆಯಲ್ಲಿ ನಾವು 100ಕ್ಕೆ 100% ನಾವು ಕೆಲಸ ಮಾಡ್ತೀವಿ. ಈಗ ನಮಗೆ ಹಿಂದೆ 2,000 ಕೋಟಿ ಬ್ರೀಚ್ ಕೊಟ್ಟಿದ್ರು, ಅವು ಈಗ ಸ್ಟಾರ್ಟ್ ಆಗ್ತಾ ಇದ್ದಾರೆ. ಮತ್ತು ಆ ವರ್ಷದ 2,000 ಕೋಟಿ ಹಣ ಉಳಿತ್ರಲ್ಲ ಅಲ್ಲಿ, ಹೋದ ವರ್ಷದ್ದು. ಈ ಸಾರಿ ಮತ್ತೆ 2,000 ಕೊಟ್ಟರೆ ಇದು ಇನ್ನೂ ಲೇಟ್ ಆಗುತ್ತೆ. ಸೊ ಈ ಥರ ಎಲ್ಲ ಇಲಾಖೆಯಲ್ಲಿ 1,000-2,000 ಕೋಟಿ ಅದೇನು ಸರ್ಕಾರದಲ್ಲಿ ಈಗ 2 ಸಾರಿ ನಮಗೆ ಕೊಟ್ಟರು, 2,000 ಅಂತ ಬ್ರಿಡ್ಜಸ್ಗೆ. ಈಗ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಕಳೆದ ವರ್ಷದ ಬಜೆಟ್ನಲ್ಲಿ ಈ ವರ್ಷ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಅಂದರೆ ಲಾಸ್ಟ್ ಇಯರ್ದು
2,000 ಕೋಟಿ ಅದು ಬೇರೆ ಎಲ್ಲೋ ಬೇರೆ ಇಲಾಖೆಗೆ ಯೂಸ್ ಮಾಡ್ತಾರೆ. ಹಂಗೆ 3,000 ಕೋಟಿ ಉದ್ಯೋಗ ಖಾತ್ರಿಗೆ ಮಾಡ್ಲಿಕ್ಕೆ ಸರ್ಕಾರಕ್ಕೆ ಏನು ತೊಂದರೆ ಇಲ್ಲ, ಮಾಡ್ತೀವಿ. ತಮಿಳುನಾಡಲ್ಲಿ ವೆಸ್ಟ್ ಬೆಂಗಾಲ್ ಸ್ಟಾಲಿನ್ ಅವ್ರ ಕ್ಷೇತ್ರದಲ್ಲೂ ಕೂಡ ಹೆಚ್ಚು ಡಿಲೀಟ್ ಆಗಿತ್ತು, ಅಲ್ಲಿ ಮಮತಾ ಬ್ಯಾನರ್ಜಿ ಅವ್ರ ಕ್ಷೇತ್ರದಲ್ಲೂ ಆಗಿತ್ತು. ಇಲ್ಲಿ ಕರ್ನಾಟಕದಲ್ಲಿ ಆ ಥರದ್ದು ಆಗುತ್ತೆ ಅನ್ನೋ ಸಸ್ಪೆಕ್ಟ್ಸ್ ಇದೆಯಲ್ಲ, ಅಂದ್ರೆ ಮೇಜರ್ ಕ್ಷೇತ್ರಗಳನ್ನು ಟಾರ್ಗೆಟ್ ಮಾಡಿ ಮಾಡ್ತಾ ಇದ್ದಾರೆ. ಅದೇ ಹೇಳೋದಲ್ಲ, ನೀವೇ ಲಾಸ್ಟ್ ಟೈಮ್ ಕೇಳಿದ್ರಿ 70 ಜನನೋ ಎಷ್ಟೋ ಜನ ಟಾರ್ಗೆಟ್ ಮಾಡಿದಾರಂತ. ಈಗ ಅಲ್ಲೇನಾರ 40-50 ಸಾವಿರ ಕಡಿಮೆ ಆದರೆ ನಿಮ್ಮದು ಪುಷ್ಟಿ ಅದು ಯಾವುದೊಂದು ಗೊತ್ತಾಯ್ತಿದೆ. ಅದು ನಮ್ಮ ಕಡೆ ಲೆಕ್ಕ ಇದೆ. ಈಗ ವೋಟ್ರ್ ಎಷ್ಟಿದ್ದಾರೆ ಪ್ರೆಸೆಂಟು, ಮ್ಯಾಪಿಂಗ್ನಲ್ಲಿ ಎಷ್ಟಾಗಿದೆ ಅನ್ನೋದು ಕೂಡ ನಮ್ಮ ಕಡೆ ಲೆಕ್ಕ ಇದೆ. ಎಲ್ಲ ಪಾರ್ಟಿಗಳಿದೆ, ನಮ್ಮ ಕಡೆ ಇದೆ. ಈ ಮ್ಯಾಪಿಂಗ್ ಆದಮೇಲೆ ಈಗ ಎಷ್ಟು ಜನನ ಆರಣ ಪಟ್ಟಿಯಲ್ಲಿ ಸೇರಿಸ್ತಾರೆ, ಸೊ ಎಷ್ಟು ಮೈನಸ್ ಆಗ್ತದೆ ಅದ್ರ ಮೇಲೆ ಅಲ್ಲೂ ಇದ್ದೇನಲ್ಲ. ಇಲ್ಲಿ ನ್ಯಾಚುರಲ್ ಆಗಿ ಆ ಥರ ಆಯಿತು, ಅದಕ್ಕೆ ಮತ್ತೆ BJP ಅವ್ರು ಈಗ ಮಾಡ್ಯಾರ ಹೇಳಲಿಕ್ಕಾಗಲ್ಲ. ಕರೆಕ್ಟ್ ಆಯ್ತಂದ್ರೆ ಕರೆಕ್ಟ್ ಅಂತ ಹೇಳಬೇಕಾಗ್ತೈತೆ. ಮತ್ತು ತಪ್ಪಿದ್ರೆ ಹುಡುಕ್ಬೇಕಾಯ್ತು ನಾವು, ಇಷ್ಟು ಜನ ಓಟ್ ಅನರ್ಹರಿದ್ದಾರ ಅಥವಾ ಇದ್ರ ಕರೆಕ್ಟ್ ಇದ್ದಾರ. ಸೊ ಇದಿನ್ನೂ 1 ತಿಂಗಳು 30 ಅಕ್ಟೋಬರ್ ಕೊನೆ ಡೇಟು. ಸಿದ್ದರಾಮಯ್ಯ ಓಡದೆ ತಟಸ್ಥವಾಗಿ ಉಳಿದ್ರೆ ಕಾಂಗ್ರೆಸ್ಸಿಗೆ ಡ್ಯಾಮೇಜ್ ಅಲ್ವಾ? ಇಲ್ಲ, ಆ ರೀತಿ ಇಲ್ಲ. ಈಗ ಅವರು ಮಾಡಲೇಬೇಕಲ್ಲ. ಅವರು ಪಕ್ಷದಲ್ಲಿ ಸುಮಾರು 20 ವರ್ಷದಿಂದ ಇದ್ದಾರೆ, ಅವ್ರದ್ದು ಜವಾಬ್ದಾರಿ ಇದೆ, ಮಾಡ್ತಾರೆ. ಆದರೆ ಅವ್ರದ್ದೇ ಶಕ್ತಿ ಇದೆ, ಅವ್ರದ್ದೇ ಅಂತ ಫಾಲೋವರ್ಸ್ ಇದ್ದಾರೆ. ಅವರು ಕೂಡ ಪಕ್ಷದ ಬಗ್ಗೆ ಮಾಡ್ತಾರೆ, ಅವ್ರದ್ದೇ ಸ್ಟೈಲಲ್ಲಿ ಮಾಡ್ತಾರೆ. ಹಿಂಗೆ ಯಾಕೆ ಮಾಡ್ತಾರೆ, ನೀವು ಓಡದೆ ಮಾಡ್ತಾರೆ, ನಾವು ಕೂತೇ ಮಾಡ್ತಾನೆ ಅಂತಾರೆ. ನೀವೇ ಮಾಡೋರೆ, ನಾವು ಓಡೋಲ್ಪ. ನಾನು ಮೈಸೂರಿನಲ್ಲಿ ಕೂತೆ ಎಲ್ಲ ಮಾಡ್ತಾನೆ ಅಂದರೆ ಎಸ್ ಅನ್ಬೇಕಾಯ್ತು ನಾವು. ಈಗ ಅವ್ರವ್ರ ಒಂದೊಂದು ಸ್ಟೈಲ್ ಇರ್ತೈತಿ ರಾಜಕಾರಣಿ ಮಾಡೋದು. ಖರ್ಗೆಜಿದು ಒಂದು ಸ್ಟೈಲು, ಯಡಿಯೂರಪ್ಪರದ್ದು ಒಂದು ಸ್ಟೈಲು, ಕುಮಾರಸ್ವಾಮಿ ದೇವೇಗೌಡದ ಒಂದು ಸ್ಟೈಲ್ ಇರ್ತೈತೆ. ಸಿದ್ದರಾಮಯ್ಯ ಜೊತೆ ಬಹಳ ವರ್ಷಗಳಿಂದ ಇದ್ದೀರಾ ಸರ್? ಹೌದು. ಸಿದ್ದರಾಮಯ್ಯ ಎಡವಿದ್ದಲ್ಲಿ ಸರ್, ಸಿದ್ದರಾಮಯ್ಯ ಎಡವಿದ್ದಲ್ಲಿ ಎಡೀತು ಯಾವುದೇ ಡೆಲ್ಲಿಯಾಗಿ ಕೇಳಬೇಕು ನೀವು. ನಾವೇನು ಹೇಳಿ ಯಾಕೆ ಅವ್ರು ತೆಗೆದ್ರೆ ಡೆಲ್ಲಿಯಲ್ಲಿ ಉತ್ತರ ಕೊಡಬೇಕು. ಚಳುವಳಿಯಿಂದಲೂ ಕೂಡ ಅವ್ರ ಜೊತೆಲಿ ಇದ್ರಿ. ಎಡೀದೆಯಲ್ಲಿ ಅಂದರೆ ಅದು ಗೊತ್ತಿಲ್ಲ, ಯಾಕಂದ್ರೆ ಅದು ಪಕ್ಷದ ನಿರ್ಧಾರ. ಅದ್ರ ಕ್ವಶನ್ ಮಾಡಲಿಕ್ಕೆ ನಮಗಾಗೋಲ್ಲ. ನಾವು ಮೊದಲಾರು ಹೇಳಿದ್ದೀವಿ, ಹೈಕಮಾಂಡ್ ಮಾಡಿದ ನಿರ್ಧಾರ ಎಲ್ಲರೂ ಒಪ್ಪಬೇಕಂತ ಹೇಳಿದ್ವಿ. ಅದು ಮುಖ್ಯಮಂತ್ರಿ ಇದಿರ್ಬೋದು ಅಥವಾ ಮಂತ್ರಿಮಂಡಲ ಇರ್ಬೋದು, ಅವ್ರು ಹೇಳಿದ್ದೇ ಅಂತಿಮ ಅಂತ ಹೇಳಿದ್ವಿ. ಈಗೂ ಕೂಡ ಅದೇ ಅಂತಿಮ. ಡೆಲ್ಲಿಗೆ ಬಂತು ಸರ್, ಅಲ್ಲಿಗೆ ಎಲ್ಲ ಶಿವರ ಆಗ್ಬೇಕಂದವ್ರು ಎಲ್ಲರೂ ಕೂಡ ಬೆಂಗಳೂರಿಗೆ ಬರೋದು, ಡೆಲ್ಲಿಗೆ ಹೋಗೋದು, ಬರೀ ಇವನ್ನೇ ಮಾಡ್ತಾ ಇದ್ದಾರೆ. ಬರಬೇಕಲ್ಲ, ಈಗ ಬಂದಾಗ ನೋಡೋಣ. ಈಗ ಹೇಳಿದ ಅದ್ರ ಬಗ್ಗೆ ಅವರು CM ಅದಾರೆ, ಅಧ್ಯಕ್ಷದಾರ ಸಿದ್ದರಾಮಯ್ಯ ಇದ್ದಾರೆ. ಅವ್ರು ಯಾವಾಗ ಮಾಡ್ತಾರೆ ಸೂಕ್ತ ಮೇಲೆ ಮಾಡ್ತಾರೆ. ಸೊ ಅವ್ರಿಗೆ ಬಿಟ್ಟು ಬಿಡೋಣ, ಅದು ಅವ್ರಿಗೆ ಯಾವಾಗ ಮಾಡ್ತಾರೆ ಮಾಡಲಿ.